ತುಮಕೂರಿನಲ್ಲೊಂದು ಹಿಟ್ ಅಂಡ್ ರನ್ ಪ್ರಕರಣ. ಪೌರ ಕಾರ್ಮಿಕನಿಗೆ ಗುದ್ದಿಕೊಂಡು ಹೋಗಿರುವ ಕಾರು. ಆಸ್ಪತ್ರೆಗೆ ಸೇರಿಸ್ತೀನಿ ಅಂಥೇಳಿ ರಸ್ತೆಯಲ್ಲೇ ಬಿಟ್ಟು ಹೋದ ಚಾಲಕ. ಇತ್ತೀಚಿನ ದಿನಗಳಲ್ಲಿ ಜನರಲ್ಲಿ ಮಾನವೀಯತೆ ಅನ್ನೋದು ಮಾಯವಾಗಿದೆ. ರಸ್ತೆಯಲ್ಲಿ ಅಪಘಾತವಾಗಿ ಬಿದ್ದು ಒದ್ದಾಡುತ್ತಿದ್ರು ಮೊಬೈಲ್ನಲ್ಲಿ ದೃಶ್ಯಗಳನ್ನ ಸೆರೆ ಹಿಡಿಯಲು ಮುಂದಾಗ್ತಾರೆ ಹೊರತು ಅವರನ್ನ ಆಸ್ಪತ್ರೆಗೆ ಸೇರಿಸಿ ಮಾನವೀಯತೆ ಮೆರೆಯುವುದನ್ನ ಮಾತ್ರ ಮರೆಯುತ್ತಾರೆ. ಇದಕ್ಕೆ ನೈಜ ಉದಾಹರಣೆ ಎಂಬಂತೆ ತುಮಕೂರಿನಲ್ಲೊಂದು ಘಟನೆ ನಡೆದಿದೆ. ಹೌದು, ನಿನ್ನೆ ಸಂಜೆ 6:30ರಿಂದ 7 ಗಂಟೆ ಸುಮಾರಿಗೆ ತುಮಕೂರು ನಗರದ ದಾನಾ ಪ್ಯಾಲೇಸ್ ಬಳಿ ವೇಗವಾಗಿ ಬಂದ ಕಾರೊಂದು ಪೌರ ಕಾರ್ಮಿಕನಿಗೆ ಗುದ್ದಿಕೊಂಡು ಹೋಗಿದೆ. ಗುದ್ದಿದ ರಭಸಕ್ಕೆ ಪೌರ ಕಾರ್ಮಿಕ ರಂಗಸ್ವಾಮಿಗೆ ಗಾಯಗಳಾಗಿದ್ದು ರಸ್ತೆ ಮೇಲೆ ಬಿದ್ದಿದ್ದಾರೆ. ಇನ್ನು ಅಪಘಾತ ಆಗ್ತಾ ಇದ್ದಂತೆ ಸ್ಥಳಕ್ಕೆ ಜಮಾಯಿಸಿದ ಸ್ಥಳೀಯರು ಅಪಘಾತ ಮಾಡಿದ ಕಾರನ್ನ ಅಡ್ಡ ಹಾಕಿ ಗಾಯಾಳು ಪೌರ ಕಾರ್ಮಿಕನನ್ನ ಆಸ್ಪತ್ರೆಗೆ ಕರೆದುಕೊಂಡು ಹೋಗುವಂತೆ ತಾಕೀತು ಮಾಡಿದ್ದಾರೆ. ಇನ್ನು ಸ್ಥಳೀಯರ ಮಾತಿಗೆ ವಿರೋಧ ವ್ಯಕ್ತಪಡಿಸಿದ್ರೆ ನನಗೆ ಆಪತ್ತು ಎಂದ ಅರಿತ ಕಾರು ಚಾಲಕ ಗಾಯಾಳನ್ನ ಕಾರಿನಲ್ಲೇ ಕೂರಿಸಿಕೊಂಡು ಹೋಗಿದ್ದಾನೆ. ಆದ್ರೆ ಕಾರು ಚಾಲಕ ಗಾಯಾಳನ್ನ ಆಸ್ಪತ್ರೆಗೆ ಸೇರಿಸುವ ಬದಲು ಗುಂಜಿ ಸರ್ಕಲ್ ಬಳಿ ಇರುವ ಮಸೀದಿ ಬಳಿ ಫುಟ್ಪಾತ್ ಮೇಲೆ ಮಲಗಿಸಿ ನೀರು ಕೊಟ್ಟು ಇಲ್ಲೇ ಇರಿ 5 ನಿಮಿಷ ಬರ್ತೀವಿ ಎಂದು ಹೇಳಿ ಗಾಯಾಳುವನ್ನ ಒಬ್ಬಂಟಿಯಾಗಿ ಬಿಟ್ಟು ಎಸ್ಕೇಪ್ ಆಗಿದ್ದಾನೆ ಎಂದು ಗಂಭೀರ ಆರೋಪ ಮಾಡಲಾಗಿದೆ. ಇನ್ನು ಅಪಘಾತದಲ್ಲಿ ಗಂಭೀರವಾಗಿ ಗಾಯಗೊಂಡಿದ್ದ ಪೌರ ಕಾರ್ಮಿಕ ರಂಗಸ್ವಾಮಿ ಆಗ ಬರ್ತಾರೆ ಈಗ ಬರ್ತಾರೆ ಅಂತ ರಾತ್ರಿ ಪೂರ್ತಿ ಅವರು ಬಿಟ್ಟು ಹೋದ ಜಾಗದಲ್ಲಿಯೇ ನೋವಿನಲ್ಲಿ ನರಳಿದ್ದಾರೆ. ಇತ್ತ ಬೆಳಗ್ಗೆ ನಗರವನ್ನ ಸ್ವಚ್ಛ ಮಾಡಲು ಬಂದ ಪೌರ ಕಾರ್ಮಿಕರು ನೋವಿನಿಂದ ನರಳುತ್ತಿದ್ದ ರಂಗಸ್ವಾಮಿ ಅವರನ್ನ ಏನಾಯಿತು ಎಂದು ಕೇಳಿದಾಗ ನಡೆದ ಘಟನೆಯನ್ನ ವಿವರಿಸಿದ್ದಾರೆ. ಕೂಡಲೇ ಗಾಯಾಳುವನ್ನ ಪೌರ ಕಾರ್ಮಿಕರು ಸೇರಿ ಗಾಯಾಳು ರಂಗಸ್ವಾಮಿ ಅವರನ್ನ ತುಮಕೂರು ಜಿಲ್ಲಾಸ್ಪತ್ರೆಗೆ ದಾಖಲು ಮಾಡಿ ಚಿಕಿತ್ಸೆಯನ್ನ ಕೊಡಿಸಿದ್ದಾರೆ. ಸದ್ಯ ಅಪಘಾತಕ್ಕೊಳಗಾಗಿದ್ದ ಪೌರ ಕಾರ್ಮಿಕ ರಂಗಸ್ವಾಮಿಯ ಕಾಲು ಮೂಳೆ ಮುರಿದಿದ್ದು ಜಿಲ್ಲಾಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದಿದ್ದಾರೆ. ಒಬ್ಬನೇ ದುಡಿದು ಸಂಸಾರ ನಡೆಸಬೇಕಿದ್ದ ರಂಗಸ್ವಾಮಿ ಕಾಲು ಮುರಿದುಕೊಂಡಿದ್ದಾರೆ. ಇನ್ನು ಅಪಘಾತದಿಂದ ಪೌರ ಕಾರ್ಮಿಕ ಕಂಗಾಲಾಗಿದ್ದಾನೆ. 7 ಗಂಟೆ ನಾವು ಹೋಗ್ತಾ ಇದ್ದೆ, ಸುಮಾರು 7 ಗಂಟೆ 7:30 ನಡ್ಕೊಂಡು ಹೋಗ್ತಾ ಇದ್ದೆ. ಆ ಕಡೆಯಿಂದ ಕಾರು ಬಂತು. ಕಾರು ನಿಲ್ಸಿಲ್ಲ, ಹಂಗೆ ಹೊಡೆದ್ಬಿಟ್ಟ. ನಂಗೆ ಕೆಳಗೆ ಬಿದ್ದೋಗ್ಬಿಟ್ಟೆ. ಅಲ್ಲಿರೋ ಜನ ಎಲ್ಲ ಗಲಾಟೆ ಮಾಡಿ ಅವ್ನ ಕಾರ್ಗೆ ಕುಂಡ್ರಿಸಿರು. ನಾಳೆ ಆಸ್ಪತ್ರೆಗೆ ತೋರಿಸು ಫಸ್ಟು ಅಂತ. ಅವನು ಆಸ್ಪತ್ರೆಗೆ ತೋರಿಸಿಲ್ಲ. ನಾಳೆ ಚರ್ಚ ಅಲ್ಲಿ ಮಸೀದಿ ತ ಕುಂಡ್ರಿಸ್ಬಿಟ್ಟು ಬಿಟ್ಟಾಕಿ ಇಬ್ಬರು ಸೀದಾ ಹೊರಟಾದ್ರು. ಕಾರಲ್ಲಿ ಗುದ್ದಿತ್ತು, ಕರ್ಕೊಂಡು ಹೋಗಿತ್ತು. ಬೆಳಕರೆ ತಕ್ಕ ಸುಮ್ಮನೆ ಕೂತ್ಕೊಂಡಿದ್ದೆ ಒಬ್ಬ ಮೇಲೆ. ಆಮೇಲೆ ನಮ್ಮವ್ರು ಬಂದು ಬೆಳಿಗ್ಗೆ ಕರ್ಕೊಂಡ್ಬಂದಿತ್ತು. ಎಷ್ಟು ಜನ ಇದ್ರು ಕಾರಲ್ಲಿ? ಇಬ್ಬರೇ. ಹಾಂ, ಕಾರ್ ನಂಬರ್ ಏನಾದ್ರು ಇಲ್ಲ ಕಾರಣ. ಎಲ್ಲಿ ಗುದ್ದಿದ್ದು? ದಾನ ಬೆಳೆಸ್ತಾ ಮುಂದೆ ದಾನಿಸ್ ಚೌಟ್ರಿ ಐತಲ್ಲ ಅಲ್ಲಿ. ಈಗ ನಿಮ್ಮನ್ನು ಗುದ್ದಿದ ತಕ್ಷಣ ಏನು ಹಾಸ್ಪಿಟ್ಲಿಗೆ ಸೇರಿಸ್ತೀವಿ ಅಂದ್ರೆ ಕಾರ್ಗೆ ಹಾಕ್ಕೊಂಡು ಹಿಡ್ಕೊಂಡು ಒಬ್ಬ ಕುಂಡ್ರಿಸ್ಕೊಂಡು ಒಬ್ಬ ಓಡಿಸ್ತಿದ್ದ, ಒಬ್ಬ ಹಿಡ್ಕೊಂಡಿದ್ದ. ತಿರ್ಗಾ ಇಬ್ಬರು ಅಲ್ಲಿ ಏನು ಮಾತಾಡ್ಕೊಂಡ್ರ ಮಸೀದಿ ತವ ಇಬ್ಬರು ಬಂದು ಹಿಡಿಸಿ ಕೆಳಿಕಲ್ಲಿ ಕುಂಡ್ರಿಸಿರು. ಇಲ್ಲೇ ಕುಂತಿರು, ಈಗ ಬರ್ತೀವಿ ಅಂತ. ಒಂದು ಬಾಟ್ಲು ನೀರು, ಒಂದು ಎಂಥದ್ದು ಕುರ್ಕುರೆದು ಪಾಕೆಟ್ ಇಕ್ಕಿ ಅದು ಹೊರಟೋದ್ರೆ ಬರಲೇ ಇಲ್ಲ. ತೋರಿಸ್ತೀವಿ ಅಂತ ಕರ್ಕೊಂಡೋಗಿ ಬಿಟ್ಟು ಹೋಗಿದ್ದಾರೆ. ಹಾಂ, ಏನೇನು ಏಟಾಗಿದೆ ಈಗ ನಿಮಗೆ? ಏನಿಲ್ಲ, ಅದೇ ಇದು ಮೂಳೆ ಮುರಿದೋಗಿದೆ, ಸಣ್ಣ ಪುಟ್ಟ ಗಾಯ. ಮೂಳೆ ಮುರಿದೋಗಿದೆ. ಹಾಂ. ದುಡಿದು ತಿನ್ನುವವರಿಗೆ ಆಕ್ಸಿಡೆಂಟ್ ಮಾಡಿ ಆಸ್ಪತ್ರೆಗೆ ಸೇರಿಸ್ತೇವೆ ಎಂದು ಹೇಳಿ ಫುಟ್ಪಾತ್ ಮೇಲೆ ಅವರನ್ನ ಬಿಟ್ಟೋಗಿದ್ದಾರೆ. ಇದರಿಂದ ಜನರ ಮನಸ್ಥಿತಿ ಯಾವ ರೀತಿಯಾಗಿದೆ ಎನ್ನುವುದು ತಿಳಿಯುತ್ತದೆ. ಆದಷ್ಟು ಬೇಗ ಅಪಘಾತ ಮಾಡಿ ಪರಾರಿಯಾದವನನ್ನ ಪತ್ತೆ ಹಚ್ಚಿ ಅವರ ಮೇಲೆ ಕ್ರಮ ಕೈಗೊಳ್ಳಬೇಕು ಎಂದು ಪೌರ ಕಾರ್ಮಿಕರೊಬ್ಬರು ಆಕ್ರೋಶ ಹೊರಹಾಕಿದ್ರು. ನನ್ನ ಹೆಸರು ವಿನಾಯಕ್ ಅಂತ, ವಾರ್ಡ್ ನಂಬರ್ 17 ಪೌರ ಕಾರ್ಮಿಕ. ನಿನ್ನೆ ಸಂಜೆ ಅವರು ಡ್ಯೂಟಿ ಮುಗಿಸ್ಕೊಂಡು ಹೋಗ್ಬೇಕಾದ್ರೆ 7:30ಗೆ ದಾನಪಲ್ ಸರ್ಕಲಲ್ಲಿ ಕಾರ್ ಬಂದು ಹೊಡ್ಕೊಂಡು ಹೋಗಿದೆ ಅಂತೆ. ಹೊಡ್ಕೊಂಡು ಹೋದಾಗ ಅಲ್ಲಿ ಯಾರೋ ಪಬ್ಲಿಕೆಲ್ಲ ಸೇರ್ಕೊಂಡು ಕಾರ್ ಒಳಗೆ ಕೂರಿಸವ್ರೆ. ಅವ್ನು ಟ್ರೀಟ್ಮೆಂಟ್ ಕೊಡಿಸ್ತೀನಿ ಅಂತ ಕರ್ಕೊಂಡು ಹೋಗ್ಬಿಟ್ಟು ಗುಂಚಿ ಸರ್ಕಲ್ ಹತ್ರ BO ಹತ್ರ ಹೋಗಿ ಫುಟ್ಪಾತಲ್ಲಿ ಇಳಿಸ್ಬಿಟ್ಟು ಹೋಗೋನೆ ಸರ್. ಬೆಳಗ್ಗೆ ಯಾರೋ ಅಲ್ಲಿ ಕೆಲಸ ಮಾಡೋರು ನೋಡ್ಕೊಂಡು ನಮ್ಗೆ ಇನ್ಫಾರ್ಮ್ ಮಾಡಿದಾಗ ನಾವು ಹೋಗಿ ಅವ್ನು ಕರ್ಕೊಬಂದು ತುಮಕೂರು ಜಿಲ್ಲಾಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡಿಸ್ತಾ ಇದ್ದೀವಿ ಸರ್. ಈಗ ನಿನ್ನೆ ನೈಟ್ ಪೂರ್ತಿ ಅವ್ರು ಅಲ್ಲೇ ಇದ್ರು, ಯಾರೂ ನೋಡಿಲ್ಲ. ಒಂದು ಬಾಟ್ಲ್ ನೀರಿಕ್ಬಿಟ್ಟು ಇಳಿಸ್ಬಿಟ್ಟು ಹೋಗೋರು ಸರ್. ಸರ್ ಮೂಳೆ ಫುಲ್ ಮುರಿದಿದೆ, ಫುಲ್ ಪುಡಿ ಆಗಿದೆ. ಅದಕ್ಕೆ ಸಂಬಂಧಪಟ್ಟ ಎಕ್ಸ್ರೇನು ಎಲ್ಲ ತೆಗೆಸವ್ರೆ. ಆಮೇಲೆ ಸಣ್ಣ ಪುಟ್ಟ ಗಾಯಗಳಾಗಿದ್ದಾವೆ. ಇದು ತುಂಬ ಖಂಡನೀಯ ಸರ್. ನಾವು ತುಂಬ ವಿರೋಧ ವ್ಯಕ್ತಪಡಿಸ್ತೀನಿ. ನಮ್ಮ ಸಂಬಂಧಪಟ್ಟ ಅಧಿಕಾರಿಗಳಿಗೆಲ್ಲ ಗಮನಕ್ಕೆ ತಗೊಬಂದು ಅವ್ನು ಯಾರು ಆಕ್ಸಿಡೆಂಟ್ ಮಾಡಿದಾರೋ
ಅವನಿಗೆ ಅತಿ ಕ್ರಮ ವಹಿಸ್ಬೇಕಂತ ಕೇಳ್ಕೊಳ್ತೀನಿ ಸರ್. ಸದ್ಯ ಈ ಸಂಬಂಧ ಸಂಚಾರಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಸ್ಥಳಕ್ಕೆ ಸಂಚಾರಿ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು ಹಿಟ್ ಅಂಡ್ ರನ್ ಕೃತ್ಯ ಎಸಗಿದ್ದವನಿಗಾಗಿ ಪೊಲೀಸರು ಬಲೆ ಬೀಸಿದ್ದಾರೆ. ಕ್ಯಾಮರಾ ಪರ್ಸನ್ ದರ್ಶನ್ ಜೊತೆ ಪುನೀತ್, ಪ್ರಜಾಶಕ್ತಿ ಟಿವಿ, ತುಮಕೂರು.